ಜಿ ಸಪ್ಲೈನಲ್ಲಿ ಒಂದು ಲಾಭ ಏನಂದರೆ ಲೀಕೇಜ್ ಆದರೆ ಆಟೋಮೆಟಿಕ್ ಪೈಪ್ ತಾನೇ ಬಂದಾಗ್ಬಿಡುತ್ತೆ. ಎಲ್ ಪಿ ಜಿಲಿ ಹಂಗೆ ಆಗೋದಿಲ್ಲ. ಯಾರನ್ನೋ ಕರೆಸ್ಬೇಕು, ನಾವು ಕರೆಸಿ ಬಂದ್ ಮಾಡಬೇಕು. ಈ ಎಲ್ಲ ಲೆಕ್ಕಾಚಾರದಲ್ಲಿ ಎಲ್ ಪಿ ಜಿಗಿಂತಲೂ ಪಿ ಎನ್ ಜಿ ಸೇಫ್. ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಇರುತ್ತೆ. ಅದರ ಜೊತೆಗೆ ಈಗ ಸೋಲಾರ್ನಲ್ಲಿ ಸೂರ್ಯಘರ್ ಅಂತೆಲ್ಲ ಯೋಜನೆಗಳಿದ್ದಾವೆ. ನಿಮ್ಮ ಟೆರೇಸ್ ಮೇಲೆ ನೀವು ಸೋಲಾರ್ ಹಾಕಿಸ್ಕೊತೀರಿ, ನಿಮ್ಮ ಮನೆಗೆ ಎಷ್ಟು ಬೇಕೋ ಬಳಸ್ಕೊತೀರಿ, ಹೆಚ್ಚಾಗಿದ್ದನ್ನು ಗ್ರಿಡ್ಡಿಗೆ ಕೊಡ್ತೀರಿ, ನಿಮಗೆ ಕಡಿಮೆ ಆದ ಗ್ರಿಡ್ನಿಂದ ವಾಪಸ್ ತಗೊಳ್ತೀರಿ. ಮುಂದೊಂದು ದಿನ ಅದೇ ಸಿಸ್ಟಮ್ ಇದಕ್ಕೂ ಬರುತ್ತೆ. ಬಯೋಗ್ಯಾಸ್ ಉತ್ಪಾದನೆ ಮಾಡಿ ನಾವು ಗ್ರಿಡ್ಡಿಗೆ ಕೊಡಬಹುದು. ಬಯೋಗ್ಯಾಸ್ ಉತ್ಪಾದನೆ ಮಾಡಿ ನಮ್ಮ ಗ್ಯಾಸ್ ಪ್ಲ್ಯಾಂಟ್ಗಳಿರ್ತವೆ ಹಳ್ಳಿಗಳಲ್ಲಿ, 4-5 ದನ ಕಟ್ಕೊಂಡಂಥವ್ರು ಗ್ಯಾಸ್ ಪ್ಲ್ಯಾಂಟ್ ಮಾಡ್ಕೊಂಡಿರ್ತಾರೆ. ಅದನ್ನು ಪಿ ಎನ್ ಜಿಯ ಗ್ರಿಡ್ಡಿಗೆ ಕನೆಕ್ಟ್ ಮಾಡಿದ್ರೆ ನಮ್ಮಲ್ಲಿ ಎಕ್ಸಸ್ ಪ್ರೊಡಕ್ಷನ್ ಆದಾಗ ಅಲ್ಲಿಗೆ ಕೊಡ್ಬೋದು, ನಮ್ಮಲ್ಲಿ ಕಡಿಮೆ ಆದಾಗ ಅಲ್ಲಿಂದ ತಗೊಳ್ಬೋದು. ಇದನ್ನು ಬಯೋಗ್ಯಾಸ್ ಅಂತೀವಿ. ಅದು ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಹೆಂಗೆ ಪೆಟ್ರೋಲಿಯಂನಲ್ಲಿ ಎಥೆನಾಲ್ ಮಿಶ್ರಣ 90%, ಈಗ 20% ಎಥನಾಲ್ ಮಿಶ್ರಣ ಏನಾಗ್ತಾ ಇದೆಯಲ್ಲ, ಆದಷ್ಟು ಬೇಗ ಭಾರತದಲ್ಲಿ ಪಿ ಎನ್ ಜಿ ಜೊತೆ ಬಯೋಗ್ಯಾಸ್ನ ಮಿಶ್ರಣ ಶುರುವಾಗುತ್ತೆ. ಆದಷ್ಟು ಬೇಗ ಶುರುವಾಗುತ್ತದು. ಆವಾಗ ಈ ಹಸಿ ಕಸ ಏನು ಮಾಡೋದು ಅಂತ ಬೆಂಗಳೂರಿನಲ್ಲಿ ಓದಾಡ್ತಾರಲ್ಲ, ಅದಕ್ಕೆ ತುಂಬ ದೊಡ್ಡ ಕಮರ್ಷಿಯಲ್ ವ್ಯಾಲ್ಯೂ ಬರುತ್ತೆ. ಯಾಕಂದರೆ ಪಿ ಎನ್ ಜಿ ಜೊತೆ ಬಯೋಗ್ಯಾಸ್ನ ಬ್ಲೆಂಡಿಂಗ್ ಶುರು ಮಾಡೋದಕ್ಕೆ ಸಾಧ್ಯತೆಗಳು ತುಂಬ ಇದ್ದಾವೆ. ಸೊ ಮೂವಿಂಗ್ ಫ್ರಮ್ ಎಲ್ ಪಿ ಜಿ ಟು ಪಿ ಎನ್ ಜಿ ತುಂಬ ಬೇಗ ಆಗಬೇಕಾಗಿರುವ ಕೆಲಸ. 1,36,00,000 ಪಿ ಎನ್ ಜಿ ಕನೆಕ್ಷನ್ಗಳು ಈಗ ಭಾರತದಲ್ಲಿ ಇದ್ದಾವಂತೆ. ನೆನ್ನೆನೋ ಮೊನ್ನೆನೋ ಪೇಪರ್ನಲ್ಲಿ ಓದ್ತಾ ಇದ್ದೆ, ಯುದ್ಧ ಶುರುವಾದ ನಂತರ 3,50,000 ಪಿ ಎನ್ ಜಿ ಕನೆಕ್ಷನ್ಗಳನ್ನು ಭಾರತದಲ್ಲಿ ಕೊಡಲಾಗಿದೆ. ಇನ್ನೊಂದೇನೋ ದುಡ್ಡಿನ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು, ಕಮರ್ಷಿಯಲ್ ಈಗ ಹೋಟೆಲ್ ಗೀಟಲ್ನವರೆಲ್ಲ ಪಿ ಎನ್ ಜಿ ತಗೊಂಡ್ಬಿಟ್ರೆ ಹೆಚ್ಚಿಗೆ ಲಾಭ ಆಗುತ್ತೆ, ಮನೆಗಳಿಗೆ ಎಲ್ ಪಿ ಜಿಗಿಂತ ಸ್ವಲ್ಪ ಕಾಸ್ಟ್ಲಿ ಆಗಬಹುದು ಅಂತ. ಈಗ ಶುರುವಾಗಿರೋದು. ಬರ್ತಾ ಬರ್ತಾ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ. ಲೆಟ್ಸ್ ಸಿ.